ಹಾಯ್ ಗೈಸ್. ಸ್ಯಾಟರ್ಡೇ ವೀಕೆಂಡ್ ಎಲ್ಲೊಟ್ಟಿದ್ದೀರಾ ಎಲ್ಲರೂ? ನಾವಂತೂ ಆರ್ಟ್ ಆಫ್ ಲಿವಿಂಗ್ ಹೊಟ್ಟಿದ್ದೀವಪ್ಪ. ಕನಕ್ಪುರ ರೋಡಲ್ಲಿ ಅಂತ ಡ್ಯಾಡಿ ಮತ್ತೆ ಮಮ್ಮಿ ಕರ್ಕೊಂಡು ಹೊರಟಿದ್ದಾರೆ. ಜಸ್ಟ್ ಮನೆಯಿಂದ 4.25 ಕಿಲೋಮೀಟ್ರ್ ಬಂದಿದ್ದು ಅಷ್ಟೇ. ಎಷ್ಟು ಬೇಗ ನಿದ್ದೆ ಮಾಡ್ಬಿಟ್ಟಿದ್ದೀನಿ ನೋಡಿ. ನಮ್ಮಪ್ಪ ಎದೋಳು ಮಗಳೇ ಅಂತ ಎಬ್ಬಿಸ್ತಾ ಟ್ರೈ ಮಾಡ್ತಾ ಇದ್ದಾರೆ. ನಾನು ಎದೊಳ್ತಿಲ್ಲ. ಇನ್ನೇನು ರೀಚ್ ಆದ್ವಿ. ಸ್ವಲ್ಪ 1 ಕಿಲೋಮೀಟ್ರ್ ಮುಂಚೆ ನನ್ನ ರೆಡಿ ಮಾಡ್ಕೊಂಡ್ರು. ಬೇರೆ ಬಟ್ಟೆ ಹಾಕ್ಬಿಟ್ಟು, ಹೊಸ ಬಟ್ಟೆ ಹಾಕ್ಬಿಟ್ಟು ನಾನು ಫುಲ್ ಖುಷಿಯಾಗಿದ್ದೀನಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಏನೇನಿದೆ ಅಂತ ಎಲ್ಲ ನಿಮ್ಗೆ ತೋರಿಸ್ತೀನಿ. ಹಂಗೆ ಎಕ್ಸ್ಪ್ಲೋರ್ ನಾನು ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ಏನೇನಿರುತ್ತೆ ಅಂತ. ಬನ್ನಿ ಹೊರಡೋಣ. ಬಂದ್ರಿ ಹೊರಗಡೆ ಗಾಡಿ ನಿಲ್ಸಿದಾಯ್ತು. ಆಗಲೇ ಗಾಡಿ ಪಾರ್ಕ್ ಮಾಡಿಬಿಟ್ಟು ಪಾರ್ಕಿಂಗ್ ಲೊಕೇಶನಿಂದ ಮೇನ್ ಅಲ್ಲೇ ಪಾತ್ ಇದೆ. ಆರ್ಟ್ ಆಫ್ ಲಿವಿಂಗ್ ಒಳಗಡೆ ಹೋಗೋದಕ್ಕೆ ಅಲ್ಲಮ್ಮ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ನಡೆಸ್ಕೊಂಡು ಇಲ್ಲೊಂದು ಚಿಕ್ಕ ಸ್ಟಾರ್ಟಿಂಗಲ್ಲಿ ಎಷ್ಟೋ ಒಂದು ಮರಗಳು, ಲೈಕ್ ಮೆಡಿಷನ್ಸ್ ಮರಗಳು ಇದ್ವಾ, ಅಲ್ಲಿ ಕರ್ಕೊಂಡು ಬಂದಿದ್ದಲ್ಲಮ್ಮ ಮಣ್ಣೆಲ್ಲ ಆಟ ಆಡ್ಸೋಕ್ಕೆ ಅಂತ. ನನಗೆ ಮಣ್ಣೆಲ್ಲ ಆಡೋದೊಂದು ಬೊಲೆ ಎಷ್ಟು ಯಾಕೆ ನಮ್ಮ ಮನೆ ಹತ್ರ ನೀಟಾಗಿರೋ ಮಣ್ಣುಗಳು ಇಲ್ಲವಲ್ಲ, ಎಲ್ಲ ಬರೀ ಬೆಳಕೆ ಆಗ್ಬಿಟ್ಟವೆ. ಎಲ್ಲ ಡಸ್ಟ್ಗಳು, ಕಸ ಕಡ್ಡಿಗಳು ಇರ್ತವೆ. ಅದಕ್ಕೆ ಅಮ್ಮ ಈ ಥರ ಜಾಗ ಕರ್ಕೊಂಡ್ಬಂದ್ರೆ ಹಬ್ಬ ಪಾಸ್ಟಡಿಯಾಗಿ ಕೂತಿರ್ತೀನಪ್ಪ. ಒಳ್ಳೇದು ಅನ್ನೋದಕ್ಕೆ ಥರ ರೆಡಿ ಆಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿರ್ತೀನಿ. ಎತ್ಕೊಬರೋದು ಅಷ್ಟೇ ಬಾಕಿ ಇರುತ್ತೆ ನೋಡಿ. ಇವಾಗ ಅಮ್ಮ ಬಿಡ್ತಾರೆ ನೋಡಿ, ಅಮ್ಮ ಮಣ್ಣ ಮೇಲೆ ಕೂರಿಸಿದ್ಲು. ನಮ್ಮನ್ನೆಲ್ಲ ಆಡ್ತಾರೆ. ನಿನ್ ಬೇರೆ ನೋಡೋರ್ಗಿದೆಲ್ಲ ಡರ್ಟಿ ಅಂತ ಅನ್ಸುತ್ತೆ. ಬಟ್ ಏನ್ ಗೊತ್ತಾ ಫ್ರೆಂಡ್ಸ್, ಇದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಎಷ್ಟು ಒಳ್ಳೆ ಪರಿಸರ ಇದೆ ಗೊತ್ತಾ. ಸೊ ಇಲ್ಲೆಲ್ಲ ಆಟಾಡಕ್ಕೆ ನನಗೆ ತುಂಬಾ ಖುಷಿ ಈ ತರ ಜಾಗದಲ್ಲೆಲ್ಲ. ನಾ ಅಪ್ಪ ಕರ್ಕೊಂಡು ಬರ್ತೀನಿ ಅಂತ ಬೇರೆ ಪ್ರಾಮಿಸ್ ಮಾಡಿದ್ದಾರೆ. ಅದಿರ್ಲಿ, ನೆಕ್ಸ್ಟ್ 120 days ಅಲ್ಲಿ 90 ಲಾಕ್ಸ್ ಮಾಡ್ತಾರಂತೆ ಫ್ರೆಂಡ್ಸ್. ನಮ್ದು ನಮ್ಮಪ್ಪ ಪ್ರಾಮಿಸ್ ಮಾಡಿ ಚಾಲೆಂಜ್ ಬರೀ ತಗೊಂಡಿದ್ದಾರೆ. ಅಮ್ಮ ಹತ್ರ ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನೋಡೋಣ. ನಾ ಅಪ್ಪ ಕರ್ಕೊಂಡು ಹೋದ್ರೆ ನಂದೇನ್ ಕೆಲಸ ಆಡೋದಷ್ಟೇ. ಆಡ್ತೀನಿ, ಕುಡಿತೀನಿ, ಪೊಲಿಟೆ ಹೊಡಿತೀನಿ. ನಿಮ್ಗೆ ಈ ಥರ ಎಲ್ಲ ಆಡೋಕ್ಕೆ ಇಷ್ಟನಾ? ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ನಾನೇನು ಹೇಳ್ತೀನಿ ಅಂದರೆ, ನೀವು ಬನ್ನಿ ನಿಮ್ಮ ಪೇರೆಂಟ್ಸ್ ಜೊತೆ ಈ ಥರ ಆಟ ಆಡಿ ಮಣ್ಣಲ್ಲಿ. ಮುಂತೀನಿ ಯಾವಾಗ ಗೊತ್ತಾಗ್ದಂಗೆ ಪೇರೆಂಟ್ಸ್ಗೆ. ನಂಗೆ ಮುಂದೆ ತಿನ್ನೋದಂದ್ರೆ ಬಳೆ ಇಷ್ಟ ಅಪ್ಪ. ನಮ್ಮ ಅಪ್ಪ ಅಮ್ಮಕ್ಕಂತೂ ಮುಚ್ಚಿ ತಿಂತಾನೆ ಇರ್ತೀನಿ. ಏಸ್ಗೆ ಅಪ್ಪ ಹಬ್ಬಿಟ್ಟು. ನೋಡಿ ಇವಾಗೆಲ್ಲ ಏನೋ ಅಲ್ಲಿ ಇನ್ನೊಂದು ಮರ ಹತ್ರ ಬಿಟ್ಟಿದ್ದಾರೆ ನನ್ನ. ಅಲ್ಲೂ ಅಷ್ಟೇ ಮಣ್ಣು ತಿಂತೀನಿ. ಮಣ್ಣು ತಿನ್ನೋದು ಏನೋ ಒಂಥರ ಖುಷಿ. ಅವಾಗಲೇ ಹೇಳ್ದಂಗೆ ನೋಡಿ, ತಗೊಂಡ ಮಣ್ಣು ತಿನ್ನೋಕೆ ಹೋದ್ನಾ. ಬೇರೆ ಬೇರೆ ಎಸ್ಯಮ್ಮ ಅಂತ ಹೇಳ್ತಾ ಇದ್ದಾರೆ ಅಪ್ಪ. ಅಪ್ಪ ಮತ್ತು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ, ಅದಕ್ಕೆ ಎಸ್ಬಿಟ್ಟೆ. ಇಷ್ಟೇ ಅಲ್ಲ, ಇನ್ನ ಬೇಜಾನ್ ಮರಗಳಿದೆ. 1-2 ಮರ ಹತ್ರ ಅಷ್ಟೇ ಕೂಸಿದ್ರ ನಮ್ಮ ಮಮ್ಮಿ ಡ್ಯಾಡಿ. ಅಲ್ಲಿ ಎಲ್ಲ ಮರಗಳಿಗೂ ಹೆಸರು ಹಾಕಿದ್ದಾರೆ, ಸೈಂಟಿಫಿಕ್ ಹೆಸರು. ಅದು ಮೆಡಿಷನ್ ಹೆಸರು ಏನೇನು ಬರುತ್ತೆ, ಮೆಡಿಕಲ್ ಟರ್ಮ್ಸ್ ಅಲ್ಲಿ ಏನು ಕರುತ್ತೆ ಅದೆಲ್ಲ ಹೆಸರು ಹಾಕಿದ್ದಾರೆ. ಅಮ್ಮ ಏನೋ ನಾನು ಆಟ ಆಡ್ಸೋಕ್ಕೆ ಮ್ಯಾನಿಪುಲೇಟ್ ಮಾಡಕ್ ನೋಡ್ತಾ ಇದ್ದಾಳೆ. ನಾನು ಅಮ್ಮ ಮ್ಯಾನಿಪುಲೇಟ್ಗೆ ನಾನು ಬುಕ್ಸಿನಾ? ನಾನೇ ನಮ್ಮ ಅಮ್ಮನ ಮ್ಯಾನಿಪುಲೇಟ್ ಮಾಡೋಷ್ಟು ಕೆಪಾಸಿಟಿ ನನಗಿದೆ. ಏನೋ ಅಲ್ಲಿ ಓದಂಗಿತ್ತು ಯಾವುದೋ ಹುಳ, ಹಿಂಗೆ ಅಬ್ಸರ್ವ್ ಮಾಡಿದೆ. ಆಮೇಲೆ ಏನೋ ಅದು ಕಾಣಿಸಿಲ್ಲ, ಹೋಗ್ಬಿಡ್ತು. ಆಮೇಲೆ ಇನ್ನೊಂದು ದೊಡ್ಡ ಕಲ್ಲು ತಗೊಂಡು ಅದನ್ನ ನೋಡಿದೆ. ಅದರಲ್ಲಿ ಏನೇನು ಯಾವ ಕಲರು ಅಂತ ನೋಡ್ತಿದ್ದೆ. ಹಂಗೆ ಕ್ಯೂರಿಯಾಸಿಟಿ ಅಲ್ವಾ. ಅಮ್ಮ ಬಾ ಸಾಕು ಆಟಾಡಿದ್ದು, ಇನ್ನು ಮುಂದೆ ಏನೇನು ಹೋಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಸೈಲೆಂಟ್ ಮುಂದೆ ತಿನ್ಬಿಡ್ತೀನಿ ಅಂತ ಹೇಳ್ಕೊಂಡು ಹೋಗ್ಬಿಟ್ಲಾ. ನಮ್ಮಪ್ಪ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾಯಿದ್ವು. ಅಮ್ಮ ಹೆಂಗ ಆಡಿಸ್ತಾಳೆ ಹಂಗೆ ಆಡ್ತಾ ಇರ್ತಿದ್. ಏನೋ ಮಾಡೋಕ್ಕಾಗ. ಇನ್ನ ಮಾತು ಬರೋಲ್ಲ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳಕ್ಕಾಗಲ್ಲ. ಮಾತು ಬರೋಂಗಾಗ್ಲಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳಕ್ಕಾಗಲಿ ಆಗ್ಲಿ. ಯಾರನ್ನ ಗಿರಿಗಿಟ್ಲೆ ಆಡಂಗೆ ಆಡಿಸ್ತೀನಿ ಅಲ್ವಾ ಫ್ರೆಂಡ್ಸ್? ನೀವು ಯಾರು ನಿಮ್ಮ ಅಪ್ಪ ಅಮ್ಮನ ಗಿರಿಗಿಟ್ಲೆ ಆಡಿಸ್ದಂಗೆ ಆಡಿಸ್ತೀರ ಕಮೆಂಟ್ ಮಾಡಿ. ನನ್ಗೆ ಹಿಂಗೆ ಆಡಿಸೋದಲ್ಲಿ ಏನೋ ಖುಷಿ ಬಿಟ್ಟು ಏನು ಮಾಡೋದು. ಇವಾಗ ಇನ್ನ ನಿಂತ್ಕೊಳಕ್ ಆಯ್ತಿಲ್ವಲ್ಲ. ನಿಂತ್ಕೊಳ್ಳೋ ಬೇರೆ ಲೆವೆಲ್ ಡಾ ನಮ್ದು. ಹೇಳ್ಕೊಂಡು ಹೋಯ್ತಾವಳಮ್ಮ. ನಂಗೆ ಹೋಯ್ತಾಳ ಅಮ್ಮ ಜೊತೆ ಅಪ್ಪ ಜೊತೆ ನಡೆಯೋದೊಂದು ತುಂಬಾ ಖುಷಿ. ನಿಮ್ಗೂ ಖುಷಿನಾ? ಹೌದು ಫ್ರೆಂಡ್ಸ್, ನಾವು ನೀವೆಲ್ಲ ಯಾವತ್ತು ಭೇಟಿ ಆಗೋಣ. ನಾವಂತೂ ನೀವು ಯಾವಾಗ ಕೇಳಿದ್ರೆ ಅವಾಗ ನಾವು ಸಿಗ್ತೇವಪ್ಪ. ಯಾರು ಸಿಗೋಣ ಅಂತ ಮೆಸೇಜೇ ಮಾಡಲ್ಲಪ್ಪ. ಸೀದಾ ನಾನಂತೂ ಫ್ರೀ ಇರ್ತೀನ. ನಮ್ಮಪ್ಪ ಡ್ಯೂಟಿಗೆ ಹೋದ್ಮೇಲೆ ನಾನು ಫುಲ್ ಫ್ರೀ. ಅಮ್ಮಗೆ ಕ್ವಾಟ್ಲೆ ಕೊಡ್ತಾನೆ ಇರ್ತೀನಿ ಮನೇಲಿದ್ದಾಗ. ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತಾದ್ರೆ ಅಮ್ಮ ತರ್ಕೊಂಡೇ ಹೋಗಲ್ಲ. ಅಪ್ಪ ಬಂದರೆ ಮಾತ್ರ ಕರ್ಕೊಂಡು ಹೋಗ್ತಾರೆ. ಈಗ ನೋಡಿ ಅಮ್ಮ ಎಲ್ಲೋ ಹೊಸ ಜಾಗ ಕರ್ಕೊಂಡ್ಬಲ್ಲ. ಅಲ್ಲಿ ನೋಡಿ ಎಷ್ಟು ದೊಡ್ಡ ಪಾನ್ ಥರ ಇದೆ ಫ್ರೆಂಡ್ಸ್. ಸಖತ್ತಾಗಿತ್ತು. ಏನು ಹೇಳ್ತೀರಾ, ವ್ಯೂ ಮಾತ್ರ ಕೇಳಂಗ್ಲೇ ಇಲ್ಲ, ಅಷ್ಟು ಸಖತ್ತಾಗಿತ್ತು. ನೋಡಿ ಅಮ್ಮ ಅಲ್ಲಿ ಪಾಂಡ ಹತ್ರನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಿದ್ದಾರೆ. ಅದು ಪಾಂಡ ಏನೋ ಗೊತ್ತಿರೋ ನೀರೆಲ್ಲ ಇದೆ ಫ್ರೆಂಡ್ಸ್. ನೀವು ಬನ್ನಿ ಆಡೋಣ, ಕುಣಿಯೋಣ. ಯಾವತ್ತು ಬರ್ತೀರಾ ಮೆಸೇಜ್ ಮಾಡಿ. ಅವತ್ತು ನಾನು ಇನ್ನೂ ಪಾರ್ಟ್ 2 ಪಾರ್ಟ್ 3 ಮಾಡೋಣ ಅಂತಿದ್ದೀನಿ. ಅವತ್ತು ಎಲ್ಲರೂ ಸೇರ್ಕೊಂಡು ಕುಪ್ಲುಸನ. ನೋಡಿ ಅಮ್ಮ ಬಾ ಅಂತ ಹೇಳ್ತಾಳೆ. ಬರಲ್ಲ, ಹೋಗಿ ಎತ್ಕೊಂಡ್ರೆ ಮಾತ್ರ ಬರ್ತೀರ, ಬರೋಕಿಲ್ಲ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಹೋದ ನಡೀಲಿ ಅಂತ ಏನಾಡ್ದ ಲಾಭ ಸುಸ್ತಾಗೋಯ್ತು ನಂಗೂ. ಆಮೇಲೆ ಏನೋ ನೆಲದ ಮೇಲೆ ಬಿದ್ದಿರುತ್ತಾ, ಅದನ್ನ ಎತ್ಕೊಂಡು ಆಟ ಆಡೋಕ್ಕೇನೋ ಒಂಥರ ಖುಷಿ. ಅಮ್ಮ ಕರು ಬರ್ತಾನೆ ನಾನು. ಆಮೇಲೆ ಬರ್ತೀನಿ ಇವಾಗ ಬರ್ತೀನಿ ಅಂತ ಅಮ್ಮಂಗೆ ಹಂಗೆ ರೇಗಿಸ್ತಾ ಇದ್ನಾ.
ನಮ್ಮ ಅಮ್ಮಗ್ ರೇಗ್ಸದ್ನೆಲ್ಲ ಹಂಗೆ ನಾಡ್ಕೊಂಡು ನೋಡ್ತಾನೆ ಇದ್ರು. ಅಪ್ಪ ಫುಲ್ ಮಜಾ ತಗೊಂತ ಇದ್ರು. ನೋಡ್ ನೀನ್ ಯಾವಾಗ್ಲೂ ನೀನ್ ನಮ್ಮ ಅಪ್ಪನ ಆಡಿಸ್ತಿದ್ದೆ, ಇವಾಗ ನಾನು ನಿನ್ನ ಆಡಿಸ್ತಾ ಇದ್ದೀನಿ, ಹೆಂಗೆ 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 ನಾವು ಅಂತ ನಮ್ಮ ಅಮ್ಮಂಗ್ ರೇಗಿಸ್ತಿದ್ದೆ. ಇನ್ನ ಅಲ್ಲೇನು ಉಳಿತರ ಐತಲ್ಲ, ಅದ್ರಲ್ಲಿ ಹ್ಯಾಂಗ್ ಒಂಥರ ಆಡೋದ್ ಮಜಾ ಫ್ರೆಂಡ್ಸ್. ಒಂಥರ ಮಜಾ ಅನ್ಕಳಿ. ನೋಡಿ ಎತ್ಕೊಳಕ್ ಹೋಯ್ತಾ ಇದ್ದೀನಿ, ನಮ್ಮಮ್ಮ ಎಸ್ಎ ಪುಟ ಬಂಗಾರಿ ಚಿನ್ನು ಅಂತ ಅಲ್ಲಿ ನಾನು ಮುದ್ದು ಮಾಡಿ ಹೇಳ್ತಾವ್ರೆ. ಮ್ಯಾನಿಪುಲೇಟ್ ಮಾಡಿ ಅದನ್ನು. ನೀರ್ ಅಮ್ಮ ಇಲ್ಲಿ ಅಂತರ ಹತ್ರ ಕರ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲೋ ಏನೋ ಒಂಥರ ಅಷ್ಟೇ ಇಷ್ಟ ಐತೆ ಅಲ್ಲಿ ಕರ್ಕೊಂಬಂದವಳೆ. ಅಲ್ಲೆಲ್ಲ ಮಣ್ಣಾರೈತೆ ಕೂರ ಕಾಯ ನಂಗೆ ಆಗೋದಿಲ್ಲ. ಮಣ್ಣು ಅಂದ್ರೆ ಸಿಮೆಂಟ್ ಮೇಲೆ ಮುನ್ನಿರುತ್ತಲ್ಲ, ಅದು ಗಲೀಜಾಗಿರುತ್ತೆ ಫ್ರೆಂಡ್ಸ್. ಅದು ಫ್ರೆಶ್ ಮಣ್ಣು ಇರುತ್ತಲ್ಲ, ಅದ್ರ ಮೇಲೆ ಕೂರಾಡಕ್ಕೆ ಏನೋ ಒಂಥರ ಮಜಾ ಅನ್ಕೊಳ್ಳಿ. ಅದು ಲೆವೆಲೇ ಬೇರೆ. ಅದ್ರ ಮೇಲೆ ಆಡೋದು, ಜಮೀನ್ ಇರುವೆ ಇರುತ್ತೆ, ಇನ್ನ ಬೇರೆ ಬೇರೆ ಹುಳ ಇರುತ್ತೆ, ಅವನ್ನೆಲ್ಲ ಆಟ ಆಡಿಸ್ಕೊಂಡು ಇವಾಗ ಕರ್ಕೊಂಡ್ಬಂದ್ಲು ನಮ್ಮ ಪಾಂಡ ಹತ್ರ. ಪಾಂಡವ ಸ್ವಲ್ಪ ಹಿಂದೆ ಕಾಣಿಸ್ತಿದ್ದ, ಹತ್ರನೂ ಹೋಗಂಗಿಲ್ಲ. ಸೆಕ್ಯೂರಿಟಿಗಳು ಹೋಗ್ಬೇಡಿ ಅಕ್ಕ, ಎಷ್ಟು ಒಳ್ಳೆ ಸೆಕ್ಯೂರಿಟಿಗಳು ಗೊತ್ತಾ, ಯಾರು ಫೋಕಲ್ಲ ಏನಿಲ್ಲ. ಅಕ್ಕ ನಮ್ಮಮ್ಮಗೆ ಅಕ್ಕ, ನಮ್ಮ ಡ್ಯಾಡಿಗೆ ಅಣ್ಣ, ಆ ಕಡೆ ಹೋಗ್ಬೇಡಿ ಅಂತ ಎಷ್ಟು ಕ್ಯೂಟ್ ಆಗಿ ಹೇಳ್ತಾರ ಅವರು. ಅದೆಲ್ಲ ನಡೆದ್ರೆ ಅವ್ರು ಹೇಳಿದ್ನೇ ಕೇಳ್ಬೇಕು ಅಂತ ಅನ್ಸುತ್ತೆ. ಅದೇ ಒಂದ್ ಕಡೆ ಇರ್ತಾರಪ್ಪ, ಏನೋ ಒಂಚೂರು ಅದು ಕೇಳಂಗಿಲ್ಲ ಬಿಡಿ, ಯಾರು ಅಂತ ಹೇಳಂಗಿಲ್ಲ. ಒಂಚೂರು ದೇವಸ್ಥಾನದಲ್ಲೇ ನೋಡಿ, ಒಂಚೂರು ಕೈ ಮುಗಿಯ ಜಾಸ್ತಿ ತಗೊಂಡ್ರೆ ಹೋಗ್ರು ಅಂತಾರೆ. ಬಟ್ ಆರ್ಟ್ ಆಫ್ ಲಿವಿಂಗಲ್ಲಿ ಸೆಕ್ಯೂರಿಟಿ ಜನರಾಗ್ಲಿ, ಬೇರೆ ಅಡ್ಮಿನಿಸ್ಟ್ರೇಟಿವ್ ಜನರಾಗ್ಲಿ ಎಷ್ಟು ನೀಟಾಗಿ ಸಂಯಮದಿಂದ ಮಾತಾಡಿಸ್ತಾರೆ. ಇಂಥ ಸಮಾಧಾನದಲ್ಲಿ ನಾವು ಕೇಳಿದ್ದು ಕೂತ್ರ ಕೊಡ್ತಾರೆ ಗೊತ್ತಾ. ಅಷ್ಟು ಒಳ್ಳೆ ಜನರು ಆರ್ಟ್ ಆಫ್ ಲಿವಿಂಗ್ ಅವರು. ನೋಡಿ ನಾವು ಕೆಳಗಡೆ ಇಳಿದ್ರು ಪಾಂಡ್ ಹತ್ರ ಜೋರಾಗಿ ಕದ್ರು ಇಲ್ಲ ಏನಿಲ್ಲ, ನಿಧಾನಕ್ಕೆ ಆ ಕಡೆ ಹೋಗಿಯೋಣ ಅಂತ ಹೇಳ್ಬಿಟ್ಟು ನಮ್ಮನ್ನ ಸೈಡಿಗೆ ಕಳ್ಸಿದ್ರು. ಇದು ನೋಡಿ ಪಾಂಡು ಫುಲ್ಲು. ಇದು ಪಾಂಡು ಈ ಥರ ಇದ್ದದ್ದು ಏನು ಗೊತ್ತಿಲ್ಲ, ಈವೆಂಟ್ ಜಾಗ ಏನೋ ಗೊತ್ತಿಲ್ಲ. ಬಟ್ ನೋಡೋಕೆ ಮಾತ್ರ ವ್ಯೂ ಹೆಂಗಿತ್ತು ಗೊತ್ತಾ ಫ್ರೆಂಡ್ಸ್, ಅಯ್ಯೋ ಕೇಳಂಗಿಲ್ಲ, ಅಷ್ಟು ಸೂಪರ್ ಆಗಿತ್ತು. ನೋಡಿ ನಾನು ಮಮ್ಮಿ ಅಲ್ಲಿ ಹೋಗ್ತಾ ಇದ್ದೀನಿ, ನಮ್ಮ ಡ್ಯಾಡಿ ಹಿಂದೆಯಿಂದ ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನ ಮುಂದೆ ಡಕ್ಸ್ ಇದೆ, ಬಾ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾರೆ. ನೋಡಿ ಇದೇ ಡಕ್ಸ್, ಮತ್ತೆ ಡಕ್ಸ್ ಜೊತೆ ನಾನು ಇರೋದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ರಂತೆ ಪಪ್ಪ. ಬಟ್ ಎಡಿಟ್ ಮಾಡುವಾಗೆಲ್ಲೋ ಮಿಸ್ ಆಗ್ಬಿಟ್ಟಿದೆ ಪಪ್ಪು ಅಂತ ನಾನು ಹೇಳ್ತಾ ಇದ್ರು. ಹೌದಾ ಅಂತ ನಾನು ಕೇಳಿಸಿ ನಮ್ಗೊಂದು ಬೇಜಾರಾಯ್ತು, ವಿಡಿಯೋನ ಡಿಲೀಟ್ ಆಗ್ಬಿಟ್ಟಿದೆ. ಡಕ್ಸ್ ಇದೆಲ್ಲ ಮ್ಯಾಟ್ ಆಫ್ ಇಂದಲೇ ಇರುತ್ತೆ. ಆಮೇಲೆ ಏನ್ ಗೊತ್ತಾ, ಡಕ್ಸ್ ಎಷ್ಟೇ ಹತ್ರ ಹೋದ್ರು ಊರೋಗೋದಿಲ್ಲ, ನಮ್ಮ ಪಕ್ಕನೇ ಇರ್ತವೆ. ಆಮೇಲೆ ಡೈನಿಂಗ್ ಹಾಲ್ ಹತ್ರ ಬಂದ್ವಾ, ಅಲ್ಲಿ ಪೂರಿ ಜಗನ್ನಾಥ ಮಲ್ಲಿ ದೇವ್ರ ಕೊಂಡ್ರಸಿದ್ರ, ಅತಿ ಮುಂದೆ ಕೂರ್ಸ್ಬಿಟ್ಟು ನಮ್ಮಪ್ಪ ವಿಡಿಯೋ ಶೂಟ್ ಮಾಡ್ಕೊಂಡ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದೂನು. ಅಯ್ಯೋ ಕೇಳಂಗಿಲ್ಲ, ಪೂರಿ ಜಗನ್ನಾಥನ ಇಲ್ಲಿಂದಾನೆ ನವಿ ಕಣ್ ತುಂಬ್ಕೊಂಡು ಅಷ್ಟೇ ಖುಷಿ ಆಯ್ತು. ಆ ದೇವ್ರು ತುಂಬಾ ಪವರ್ಫುಲ್ ಅಂತೆ, ಎಷ್ಟೊಂದ್ ಜನಕ್ಕೆ ಪ್ರಾಣ ಹೋಗಿರೋರ್ಗು ಬದುಕ್ಸಿದಂತೆ ದೇವ್ರು, ಅಷ್ಟು ಸ್ಟ್ರಾಂಗ್ ಅಂತೆ. ಆಮೇಲೆ ನಮ್ದೆಲ್ಲ ಊಟ ಆಯ್ತು, ಊಟ ಆಗಿದ್ದೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಗೊತ್ತಲ್ಲ ಅದೇ ನಮ್ಗೆ ದೃಷ್ಟಿ ಆಗ್ಬಿಡುತ್ತೆ ಅಂತ. ಊಟ ಎಲ್ಲ ಆಯ್ತಾ, ಇವಾಗ ಪ್ಲಾನ್ ಮಾಡ್ತಾ ಇದೀನಿ ಹೆಂಗಪ್ಪ ತಿನ್ನಿದೆಲ್ಲ ಅರುಗಿಸ್ಬೇಕು ಅಂತ. ಇಲ್ಲೆಲ್ಲ ಇರುವೆಗಳು ಬೇಜಾನಿತ್ತು, ಒಂದ ಎರಡ ಫುಲ್ ಬುದ್ಗುಲೇನೆ ಇದ್ದು ಹೋಯ್ತಾನೆ ಇದು. ಅವನ್ನೆಲ್ಲ ಡಿಸ್ಟ್ರಾಕ್ಟ್ ಮಾಡೋದು ಇಷ್ಟ ಆಗಲ್ಲ ನನ್ಗೆ. ಒಂದೊಂದೇ ಬಂದ್ರೆ ಮಾತ್ರ ಅವ್ರ ಜೊತೆ ಆಟ ಆಡ್ತೀನಿ, ಅವ್ರ ಜೊತೆ ಕಣ್ಣ ಮುಚ್ಚಲ್ಲ, ಎಲ್ಲಾನು ಆಡಕ್ ಇಷ್ಟಪಟ್ಟು ಅವಕ್ಕೆ ಆಡಕ್ ಬರಲ್ವಂತೆ. ರನ್ನಿಂಗ್ ರೇಸು ಆಡ್ತೀನಿ, ಆಮೇಲೆ ಅವನ್ನ ಟರ್ಸ್ಕೊಂಡು ಹೋಯ್ತೀನಿ ಹೊಡೆಯಕ್ಕೆ, ಬಟ್ ಹೊಡೆಯಲ್ಲ. ಅದ್ರ ನಂತರ ಏನೋ ಮಜಾ ಸಿಗುತ್ತೆ ಫ್ರೆಂಡ್ಸ್. ಸಣ್ಣ ನೀರುವೆ ಅಲ್ವಾ, ಹಿಂಗೆ ಅದನ್ನ ಮುಟ್ಟಬೇಕು ಅಂತ ನನಗೂ ಆಸೆ, ಬಟ್ ಅವ್ ಕೈಗೆ ಸಿಗೋದಿಲ್ಲ. ಅದೇ ರನ್ನಿಂಗ್ ರೇಸ್, ನಮ್ ಮಧ್ಯೆ ಅವ್ರ ಮಧ್ಯೆ ಆಗೋದು. ಅಲ್ಲೇನೋ ಯಾರೋ ಕೂತಿದ್ರು, ನನ್ಗೆ ರೇಗಿಸ್ತಿದ್ರು, ನಾನು ಅವ್ರನ್ನೇ ನೋಡ್ತಿದ್ದೆ. ಯಾಕೋ ಹೆಂಗ್ ರೇಗಿಸ್ತೀರ ಅಂತ ಆವಾಜ್ ಹಾಕೋಣ, ಇನ್ನ ಮಾತು ಬರಲ್ಲ, ಏನ್ ಮಾಡೋಣ. ನಮ್ಗೆ ಮುಂದೆ ಕರ್ಕೊಂಡ್ಬಂದ್ರು. ಹುಲ್ಲಿನ ಹಾಸಿಗೆ ಇತ್ತು, ಹಬ್ಬ ನೋಡಕ್ಕೆ ಕುಣಿಯಕ್ಕೆ ಪೊಲ್ಟಿ ಹೊಡೆಯಕ್ಕೆ ಏನ್ ಕೇಳ್ತಿರೋ ಜಾಗ. ಒಂದು ಅದ್ರ ಮೇಲೆ ಟಾರ್ಪೋಲ್ ಹಾಕ್ಬಿಟ್ರೆ ಬೇಕಾಗ್ಬಿಟ್ಟು ಉಜ್ಜಾಡ್ ಬಿಡ್ಬೋದು, ಪೊಲ್ಟಿ ಹೊಡೆಯಕ್ಕಿಲ್ಲ. ಏನಾದ್ರು ಒಂದು ಖುಷಿನೇ ಬೇರೆ ಬಿಡಿ, ಹೇಳಕ್ಕಾಗಲ್ಲ. ಆಮೇಲೆ ಇಲ್ಲಿ ಈ ಕಡೆ ಇನ್ನೊಂದು ಮರ ಇತ್ತು, ಮರ ಹತ್ರ ಅಪ್ಪ ಅಮ್ಮ ಕೂತಿದ್ರು, ಮಾತಾಡ್ತಿದ್ರ. ಅವ್ರು ಏನ್ ಮಾತಾಡ್ತಾವ್ರೆ ಅಂತ ಕೇಳಿಸ್ಕೊಂಡಂತ ಸೈಲೆಂಟ್ ಬರಕ್ ಬತ್ತೀನಿ, ಗೊತ್ತಾಗ್ಬಿಡ್ತಾವ್ರಿಗೆ. ಮತ್ತೆ ಮಾತಾಡ್ತಿದ್ನ ಹಂಗೆ ನಿಲ್ಸ್ಬಿಟ್ರು. ಅಪ್ಪ ಅಮ್ಮ ಪಿಸು 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 ಅಂತ ಇರ್ತಾರೆ. ಏನ್ ಪಿಸು ಪಿಸು ಅಂತಾರೋ ಗೊತ್ತೇ ಇಲ್ಲ ಫ್ರೆಂಡ್ಸ್. ನೋಡಿ ನನ್ನ ಹಿಂಗ್ ಬಿಟ್ಬಿಡ್ತಾರೆ ಆಟ ಆಡಕ್ಕೆ, ಅವ್ರು ಪಿಸು ಕೊಡ್ತಾನೆ ಹೇಳ್ತಾರೆ. ಆಮೇಲೆ ಅಮ್ಮ ಇವಾಗ ಸೈಡ್ ಕೂತ್ಕೊಂಡಿದ್ದಾಳೆ, ಅಪ್ಪ ಈ ಕಡೆ ಕ್ಯಾಪ್ಚರ್ ಮಾಡ್ತಾ ಇದಾರೆ. ಈಗ ಅಮ್ಮ ಕರೀತಿಲ್ಲ, ಕರೆದ್ಬಿಟ್ಟು ನೋಡಿ ನನ್ನ ಎಷ್ಟು ಚೆನ್ನಾಗಿ ಮುದ್ದಿಸ್ತಾಳೆ. ಅಯ್ಯೋ ಅದ್ ಕೇಳಂಗಿಲ್ಲ, ಅಮ್ಮನ ಮುಚ್ಚಿದ್ ಮೂಡಿದ್ರೆ ಸಿಕ್ಕಾಪಟ್ಟೆ ಮುದ್ದಿಸ್ತಾಳೆ. ಏನಾದ್ರು ಒಂಚೂರು ತರಲೆ ಮಾಡ್ಬಿಟ್ರೆ ಯಾಕೆ ಅಂತ ಬಿರಿ ಬೈತಾಳೆ. ನಮ್ಮಮ್ಮಗೆ ಸಿಗ್ತಾರ ಸ್ವಲ್ಪ ಬುದ್ಧಿಯಲ್ಲಿ ಫ್ರೆಂಡ್ಸ್, ಮಕ್ಕಳು ಹಂಗೆಲ್ಲ ಗದ್ರಂಗಿಲ್ಲ ಅಂತ. ಇದಂತೆ 3 ಜನ ಇದ್ರೆ ಮಾತ್ರ ನೋಡಿ ಗದ್ರತಾ ಇದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಮುಚ್ಚಕ್ ಮುಂಚೆ ಸ್ವಲ್ಪ ಗದ್ರ ಬಿಡ್ತಾಳೆ, ಆಮೇಲೆ ಅತ್ತಮ್ಮ ಹತ್ರ ಬಿರಿ ಮುದ್ದಿಸ್ತಾಳಪ್ಪ. ಇಲ್ಲಿ ಯಾರೋ ಬಿಟ್ಟೋಗಿದ್ರು ಕೀ ಬನ್ಸಿನ, ಅದು ನಾವು ಎತ್ಕೊಳಕ್ ಹೋಗ್ಲಿಲ್ಲ ಫ್ರೆಂಡ್ಸ್. ಆ ಕೀ ಬನ್ಸ್ ಮತ್ತೆ ಅವ್ರ ಪಾಪ ಅಲ್ಲೇ ಹುಡುಕ್ತಾರೆ ಅಂತ ಅಲ್ಲೇ ಬಿಟ್ಬಿಡು. ನೋಡಿ ಆ ಕೀ ಬನ್ಸಲ್ಲೇ ಎಲ್ಲ ಆಡ್ತಾ ಇದ್ದೀನಿ, ಮತ್ತೆ ಅಲ್ಲೇ ಇಟ್ಬಿಡ್ತೀನಿ. ಯಾರು ಬೇಕು ಪಾಪ ಅವ್ರು ಬಂದು ಹುಡುಕ್ತಾರೆ, ಅವ್ರಲ್ಲೇ ಸಿಗುತ್ತೆ ಅಂತ.
ಹ್ಮ್ ನೆಕ್ಸ್ಟು ಇನ್ನ ಬೇರೆ ಬೇರೆ ಜಾಗ ಇನ್ನ ತುಂಬಾ ಇದೆ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದು. ಬಟ್ ಏನ್ ಗೊತ್ತಾ, ಟೈಮೇ ಸಾಕಾಗ್ಲಿಲ್ಲ, ಸುಸ್ತಾಗ್ಬಿಡುತ್ತೆ. ಅಯ್ಯೋ ಅಷ್ಟೊಂದು ಆಟ ಆಡಿದ್ದೀನಿ ಆಗ್ಲೇ ಬೆಳಗ್ಗೆಯಿಂದ. ಬಟ್ ಅಂದ್ರೂ ಇನ್ನೂ ಸ್ವಲ್ಪ ಎನರ್ಜಿ ಇತ್ತು. ಅದ್ರಲ್ಲೇ ಎಷ್ಟೆಷ್ಟು ಆಟ ಆಡೋಕ್ಕಾಗುತ್ತೋ ಅಷ್ಟಷ್ಟು ಆಟ ಆಡ್ತಾ ಇದ್ದೀನಿ ನೋಡಿ. ಸೊ ನೀವೆಲ್ಲ ಯಾರು ಇಷ್ಟ ಆರ್ಟ್ ಆಫ್ ಲಿವಿಂಗ್ ಬರೋದಕ್ಕೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಲೊಕೇಶನ್ ನಾನು ಕಮೆಂಟ್ ಅಲ್ಲೇ ಕಳಿಸ್ತೀನಿ. ಯಾರು ಗೊತ್ತಿಲ್ಲ ಹೇಳಿ, ಆಯ್ತಾ? ನೋಡಿ ಅಮ್ಮ ಎಷ್ಟು ಆಟ ಆಡಿಸ್ತಾ ಇದ್ದಾರೆ. ನಾನು ಆಟ ಆಡ್ತಾ ಇದ್ದೀನಿ. ಒಟ್ನಲ್ಲಿ ಓವರಾಲು ಏನು ಗೊತ್ತಾ, ಎನ್ವಿರಾನ್ಮೆಂಟ್ ಅಂತೂ ಸೂಪರು, ಕೇಳಂಗೆ ಇಲ್ಲ. ನಮ್ಮದೇ ಒಳಗಡೆ ಆಂಬಿಯನ್ಸು ಅಷ್ಟೇ ಏನೇನೋ ಇದೆ ಫ್ರೆಂಡ್ಸ್, ಅದೆಲ್ಲ ನಿಜವಾಗ್ಲೂ ಬೋನಿಸೋಕ್ಕೆ ಆಗೋದಿಲ್ಲ. ಜಾಗಗಳು ಇನ್ನ ಹೇಳ್ತಾ ಹೋಗ್ತಾನೆ ಇದ್ರೆ ಒಂದು 10 ಎಪಿಸೋಡ್ ಆದ್ರೂ ಆಗೋದಿಲ್ಲ, ಅಷ್ಟು ಸಕ್ಕತ್ತಾಗಿದೆ ಆರ್ಟ್ ಆಫ್ ಲಿವಿಂಗು. ಅಲ್ಲಿ ಯೋಗ ಕೇಂದ್ರ ಕೂಡ ಇದೆಯಂತೆ. ಯೋಗ ಕೇಂದ್ರಕ್ಕೆ ನಮಗೆ ಯಾವಾಗ ಟೈಮ್ ಇಂಚಂತ ಅಷ್ಟೇ ಕೇಳ್ಕೊಂಡ್ಬಂದ್ವಿ, ಬಟ್ ಹೋಗಿಲ್ಲ. ನೋಡಿ ಅಮ್ಮ ಮುದ್ಸಕ್ಕೆ ಸ್ಟಾರ್ಟ್ ಮಾಡಲು ಇಷ್ಟೊಂದು ಬೈದ್ಲು ಸೈಲೆಂಟಾಗಿ ಕೂತ್ಕೊಂಡು ಸೈಡಲ್ಲೇ. ಇವಾಗ ಮುದ್ದಿಸ್ತಾ ಇದ್ದಾಳೆ. ಹಿಂಗೆ ಹೇಳು, ಅಮ್ಮನೂ ಮೂಡಿ ನಾನು ಮೂಡಿ. ಅಬ್ಬೋ ಏನು ಕೇಳ್ತೀರಪ್ಪ, ಅಮ್ಮ ಮುದ್ಸಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಬೇಡಪ್ಪ, ಅಮ್ಮನ ಮುದ್ದೆ ಸಾಕು ಅಂತ ಅನ್ಸುತ್ತೆ. ಆದರೆ ಅವ್ರು ಬೈಯಕ್ಕಿದ್ರೆ ಯಪ್ಪ ಫಸ್ಟ್ ಈ ಜವನ ಅವ್ರ ಅಮ್ಮನ ಮನೆ ಓಡಿಸ್ಬಿಡ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಕೋಪನೂ ಮಾಡ್ಕೊಂಡಾರೆ, ಅಷ್ಟು ಮುದ್ದು ಮಾಡ್ತಾಳೆ ಫ್ರೆಂಡ್ಸ್. ನಿಮ್ಮನೆಲ್ಲ ನಿಮ್ಮ ಪೇರೆಂಟ್ಸ್ ಹಿಂಗೇನಾ, ನಿಮ್ಮ ಮಮ್ಮಿ ಹಿಂಗೇನಾ? ಕಮೆಂಟ್ ಮಾಡಿ. ನಿಮ್ಗೆ ನನ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದೇ ಥರ ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಯಾವಾಗಲೂ ವಿಡಿಯೋದಲ್ಲಿ ಕಮೆಂಟ್ ಮಾಡಬೇಕು. ಈಗ ನೋಡಿ ಇಲ್ಲೊಂದು ಬ್ರಿಡ್ಜ್ ಥರ ಕಟ್ಟಿದ್ರ, ಅದು ಯಾವ ಥರ ಬ್ರಿಡ್ಜ್ ಅಂದರೆ ಸುಮ್ಮನೆ ಇವರ ವಾಟರ್ ಫಾಲ್ಸ್ನ ಕ್ರಿಯೇಟ್ ಮಾಡಿದಾರ. ಅಲ್ಲಿ ನೀರೇನೇ ಇಲ್ಲ, ಅದ್ಮೇಲೆ ನೀರು ಕೆಳಗಡೆ ನೀರು ಹೋಗೋ ಥರ ಮೇಲೆ ಬ್ರಿಡ್ಜ್ ಥರ ಹಿಂಗೆ ಕಟ್ಟಿದ್ದಾರೆ. ನಮ್ಮಪ್ಪ ಆಟ ಆಡೋ ಅಂತ ಹೇಳ್ಬಿಟ್ಬಿಟ್ಟು ನೋಡಿ ಹಿಂಗೆ ಶೂಟ್ ಮಾಡ್ತಾ ಇದ್ದಾರೆ. ಈ ಥರದ್ದು ಇನ್ನೂ ಏನೇನೋ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇದೆ, ತೋರಿಸ್ತಾ ಬರ್ತೀವಿ. ಒಂದು 2 ಲೈಕ್ ಪಾರ್ಟ್ 1 ಅಂತ ಇದು ಮಾಡ್ತಿದ್ದೀವಿ. ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಇನ್ನೂ ಎಕ್ಸ್ಪ್ಲೋರ್ ಮಾಡಿ ಜಾಸ್ತಿ ಇದೆ. ಪಾರ್ಟ್ 4 ಮಾಡ್ತೀನಿ ಫ್ರೆಂಡ್ಸ್. ಅಷ್ಟೊಂದಿದೆ. ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ವೀಕೆಂಡಲ್ಲಿ ಇಲ್ಲಿ ಬಂದು ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಣ್ಣಲ್ಲಿ ಆಟ ಆಡ್ಬೋದು. 3 ಅವರು ನೀವು ಸಿಟಿನಲ್ಲಿದ್ರೆ ಮಣ್ಣಲ್ಲೆಲ್ಲ ಆಡೋಕ್ಕೆ ತುಂಬ ಕಷ್ಟ ಫ್ರೆಂಡ್ಸ್. ಅದೇ ಇಲ್ಲಿಗೆ ಬಂದರೆ ಆರಾಮಾಗಿ ಮಣ್ಣಲ್ಲೂ ಆಟ ಆಡ್ಬೋದು. ನೋಡಿ ಎಷ್ಟು ಫ್ರೀ ಆನ್ಸರ್ ಬಿಟ್ಟಿದ್ದಾರೆ ನಮ್ಮ ಪೇರೆಂಟ್ಸು, ಅಷ್ಟು ಟ್ರಸ್ಟ್ ಮಾಡ್ತಾರೆ ಆರ್ಟ್ ಆಫ್ ಲಿವಿಂಗ್ ನಮ್ಮ ಪೇರೆಂಟ್ಸು. ಇವಾಗಿಂದ ಅಲ್ವಂತೆ, ಅವ್ರ ಮದುವೆ ಆಗೋಕ್ಕೆ ಮುಂಚೆಯಿಂದನೂ ರಿಲೇಷನ್ಶಿಪ್ಪಲ್ಲಿ ಇದ್ದಾಗಲಿಂದನೂ ನಮ್ಮ ಪೇರೆಂಟ್ಸು ಆರ್ಟ್ ಆಫ್ ಲಿವಿಂಗ್ ಬರ್ತಾ ಇದ್ದಾರಂತೆ. ಹೌದು ಫ್ರೆಂಡ್ಸ್, ಇಷ್ಟೇ ನೋಡಿ. ಇವತ್ತು ಆಲ್ಮೋಸ್ಟು ಈ ಎಪಿಸೋಡು ಈ ಪಾರ್ಟ್ ಮುಗಿತಾ ಬಂತು. ನಂಗೆ ಆ್ಯಕ್ಚುಲಿ ಇನ್ನ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇಷ್ಟ, ಕ್ಯಾಪ್ಚರ್ ಮಾಡಿಸ್ಕೊಳಕ್ಕೆ ಇನ್ನೂ ಇಷ್ಟ ಆಯ್ತಾ. ಬಟ್ ಏನು ಮಾಡ್ತೀರಾ, ಏನು ಕೀಗಿವಿ, ನನಗೆ ಆಗ್ಲೇ ಗೊತ್ತಲ್ವಾ, ನಾನು ಜಸ್ಟ್ 16 ಮಂತ್ಸ್ ಬೇಬಿ, ಬೇಗ ಸುಸ್ತಾಗಿ ಹೋಗ್ತೀನಿ. ಅದಕ್ಕೆ ಮನೆಗೆ ಹೋಗ್ಬೇಕು ಅಂತ ಅಪ್ಪಗೆ ಹೇಳ್ತಿದ್ದೆ. ಅಪ್ಪ ಇರಮ್ಮ ಅಂದ್ರೂ ಇರಮ್ಮ ಒಂದು ಸ್ವಲ್ಪ ಆಡಿಸೋಣ ಅಂತ ಹೇಳ್ಬಿಟ್ಟು ಆಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಇವತ್ತಿನ ಪಾರ್ಟಲ್ಲೆಲ್ಲ ಹೇಳಿದ್ದಾಯ್ತು. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನೂ ಏನೇನೋ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಖಂಡಿತವಾಗಿ. ನೀವು ಯಾರು ಕುತ್ ಮಾಡೋಕ್ಕೆ ಹೋಗ್ಬೇಡಿ, ಅಂದರೆ ಲೈಕ್ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಪಾರ್ಟ್ ವೀಡಿಯೋಸು ಹೋಗಿ ನೀವು ನೋಡ್ಬೋದು. ಆದರೆ ನೋಟಿಫಿಕೇಶನ್ನು ಆನ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫೈ ಸಿಗುತ್ತೆ, ಓಕೆನಾ? ಇವಿಷ್ಟು ಹೇಳ್ತಾ ನಾನು ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ, ಇನ್ನೂ ಜಾಸ್ತಿ ವಿಡಿಯೋ ಮಾಡ್ತೀನಿ. ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ, ಓಕೆನಾ ಫ್ರೆಂಡ್ಸ್? ಬಾಯ್, ಟೇಕ್ ಕೇರ್, ಲವ್ ಯು ಆಲ್.